ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ನೀವೂ ಅಂದ್ಕೊಂಡಿದ್ದೀರಾ ನಂದು ಹೊಸ ಚಾನಲ್ ಬಂದುಬಿಟ್ಟು ಗ್ರೋ ಆಗಬೇಕು ಬೇಗ, ಆ್ಯಂಡ್ ನಂದು 1 ತಿಂಗಳಲ್ಲಿ ಬಂದುಬಿಟ್ಟು 10,000 ಸಬ್ಸ್ಕ್ರೈಬರ್ಸ್ ಏನಿದೆ ಕಂಪ್ಲೀಟ್ ಆಗಬೇಕು ಅಂತ ನೀವೂ ಏನಾದರೂ ಅಂದ್ಕೊಂಡಿದ್ದೀರಾ? ಸೊ ಅಂದ್ಕೊಂಡಿದ್ರೆ ಇದು ಪಾಸಿಬಲ್ಲು. ತುಂಬ ಜನ ಈಗ ಥಿಂಕ್ ಮಾಡ್ಬೋದು 1 ತಿಂಗಳಲ್ಲಿ 10,000 ಸಬ್ಸ್ಕ್ರೈಬರ್ಸ ಅಂತ. ಇದು ಪಾಸಿಬಲ್ ಅಲ್ಲ ಅಂತ, ಬಟ್ ಇದು ಪಾಸಿಬಲ್ಲೇ. ಓಕೆನಾ? ಈಗ ನಾನು ಹೇಳೋ ಈಗೇನು ಹೇಳ್ತೀನಿ, ನಾನು ನಿಮಗೆ ಕೆಲವೊಂದು ಟ್ರಿಕ್ಸ್ಗಳು ಕೊಡ್ತೀನಿ, ಅದನ್ನು ಫಾಲೋ ಅಪ್ ಮಾಡಿ. ಆ್ಯಂಡ್ ಇದರಲ್ಲಿ ನಿಮ್ಮ ಒಪಿನಿಯನ್ ಏನು ಇದೆ ಅಂತಲೂ ನನಗೆ ಕಮೆಂಟ್ ಮಾಡಿ ಹೇಳಿ. ಓಕೆನಾ? ತಿಳಿಸಿ. ಓಕೆನಾ? ಸೊ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಸೊ 1 ತಿಂಗಳಲ್ಲಿ ನೀವು 10,000 ಸಬ್ಸ್ಕ್ರೈಬರ್ಸ್ ಏನಿದೆ ಆರಾಮಾಗಿ ಮಾಡ್ಬೋದು. ಓಕೆನಾ? ನಾನು ಏನು ಹೇಳ್ಕೊಡ್ತೀನಿ ಅದನ್ನು ಮಾಡಿ. ಆ್ಯಂಡ್ VVF ಫಾರ್ಮುಲಾ ಏನಿದೆ ಅದನ್ನು ಕೂಡ ತಿಳ್ಕೊಳ್ಳಿ. ಅದ್ರ ಬಗ್ಗೆಯೂ ನಾನು ನಿಮಗೆ ಡೀಟೇಲ್ಸಾಗಿ ತಿಳಿಸ್ಕೊಡ್ತೀನಿ. ಓಕೆನಾ ಗೈಸ್? ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು. ನಾನೆಲ್ಲ ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದ್ರೆ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಈಗ ತುಂಬ ಜನ ಬಂದುಬಿಟ್ಟು ಫಸ್ಟ್ನೇದು ನಾನು ಹೇಳ್ತಾ ಇರೋದು ನಿಮಗೆ. ಸೊ ತುಂಬ ಜನ ಬಂದುಬಿಟ್ಟು ಏನು ಮಾಡ್ತಾರೆ, ಈಗ ಹೊಸ ಚಾನಲ್ ಕ್ರಿಯೇಟ್ ಮಾಡಿದಾಗ ನೀಶ್ನ ಸೆಲೆಕ್ಟ್ ಮಾಡೋಕ್ಕೆ ಬರಲ್ಲ ಅವ್ರಿಗೆ. ಓಕೆನಾ? ಸೊ ಈಗ ಅಂದ್ಕೊಂಡಿರ್ತಾರೆ ನಾನು ಈ ಟಾಪಿಕಲ್ಲಿ ಮಾಡಬೇಕು, ಆ ಟಾಪಿಕಲ್ಲಿ ಮಾಡಬೇಕಂತ, ಬಟ್ ಈಗ ಏನೋ ಅವ್ರಿಗೆ ಸೆಲೆಕ್ಷನ್ ಮಾಡೋದಕ್ಕೆ ಬರ್ತಾ ಇರಲ್ಲ. ಓಕೆನಾ? ಸೊ ಅಂದ್ಕೊಳ್ಳಿ, ನೀವು ಅಂದ್ಕೊಂಡಿದ್ದೀರಾ ನಾನು ಈ ಟಾಪಿಕಲ್ಲಿ ವೀಡಿಯೋನ ಮಾಡಬೇಕಂತ. ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ, ಟೆಕ್ ವೀಡಿಯೋ. ಓಕೆನಾ? ಸೊ ಟೆಕ್ ವೀಡಿಯೋ ನಾನು ಮಾಡಬೇಕಂತ ಅಂದ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. ಓಕೆನಾ? ಸೊ ಟೆಕ್ ವೀಡಿಯೋ ಅವ್ರದ್ದು ಯಾರ್ಯಾರ್ದು ದೊಡ್ಡ ಕ್ರಿಯೇಟರ್ಸ್ ಇದ್ದಾರೆ ಟೆಕ್ ವೀಡಿಯೋ ಅಲ್ಲಿ, ಡಿಫ್ರೆಂಟ್ ಕ್ಯಾಟಗರೀಸ್ ಎಲ್ಲ ಇರುತ್ತೆ. ಓಕೆನಾ? ಸೊ ಟೆಕ್ ವೀಡಿಯೋ ಅಲ್ಲಿ ಯಾರು ಇರ್ತಾರೆ ದೊಡ್ಡ ಯೂಟ್ಯೂಬರ್ಸು, ಒಂದು 5-10 ಜನನ ಏನು ಮಾಡಿ ಫಾಲೋ ಮಾಡಿ ಇಟ್ಕೊಳ್ಳಿ, ಅಂದರೆ ಅವ್ರನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಡೈಲಿ ನೋಡಿ ಅವ್ರು ಯಾವ ಟೈಪ್ ವೀಡಿಯೋಸ್ ಮಾಡ್ತಾಯಿದ್ದಾರೆ, ಏನು ಎತ್ತ, ಆ್ಯಂಡ್ ಯಾವ ವೀಡಿಯೋಸಲ್ಲಿ ಜಾಸ್ತಿ ವ್ಯೂಸ್ ಬರ್ತಾ ಇದೆ, ಯಾವ ಟೈಪ್ ವೀಡಿಯೋ ಆಡಿಯನ್ಸ್ ಬಂದುಬಿಟ್ಟು ನೋಡೋಕ್ಕೆ ಇಷ್ಟಪಡ್ತಾ ಇದೆ ಅಂತ ಇದನ್ನು ಫಸ್ಟು ಚೆಕ್ ಮಾಡಿ. ಓಕೆನಾ? ಸೊ ಅದರಲ್ಲಿ ಯಾವುದಾದ್ರೂ ಒಂದು ವೀಡಿಯೋ ನಿಮಗೆ ಸಿಗುತ್ತೆ, ಅದು ಜಾಸ್ತಿ ವ್ಯೂಸ್ ಇರೋ ವೀಡಿಯೋ, ಅದನ್ನು ನಾವು ಹೇಳೋದು ಎವರ್ಗ್ರೀನ್ ವೀಡಿಯೋ ಅಂತ. ಓಕೆನಾ? ಆ ವೀಡಿಯೋನ ಪಿಕ್ ಮಾಡಿಬಿಟ್ಟು ನೀವೇನು ಮಾಡಬೇಕು, ನಿಮ್ಮ ಚಾನಲಲ್ಲಿ ಅಪ್ಲೈ ಮಾಡಬೇಕು. ಸೇಮ್ ಅದೇ ಥರ ವೀಡಿಯೋಸ್ ಮಾಡಬೇಕು, ನೀವು ನಿಮ್ಮ ವೀಡಿಯೋದಲ್ಲಿ ಸ್ಟಾರ್ಟಿಂಗಲ್ಲಿ ಹಾಕ್ತಾ ಬರಬೇಕು. ಓಕೆನಾ? ಸೊ 2ನೇದು ಟ್ರಿಕ್ ನಾನು ಹೇಳ್ತೀನಿ. ಫಸ್ಟ್ನೇದು ನೀವೇನು ಮಾಡಬೇಕು, ದೊಡ್ಡ ಕ್ರಿಯೇಟರ್ನ ಫಾಲೋ ಅಪ್ ಮಾಡಬೇಕು. ಅದಾದಮೇಲೆ ಎವರ್ಗ್ರೀನ್ ವೀಡಿಯೋ ಅಂದರೆ ಏನು, ಲೈಕ್ ದೊಡ್ಡ ಕ್ರಿಯೇಟರ್ಸ್ ಏನಿರ್ತಾರೆ ಅವ್ರದ್ದು ವೈರಲ್ ವೀಡಿಯೋಸು, ಆ ಟಾಪಿಕಲ್ಲಿ ವೀಡಿಯೋಸ್ನ ನೀವು ಮಾಡಬೇಕು. ಓಕೆನಾ? ಸೊ ಸೆಕೆಂಡ್ ಬಂದುಬಿಟ್ಟು ಏನಂತಂದ್ರಪ್ಪ, ಹುಕ್ ಕ್ರಿಯೇಟ್ ಮಾಡೋದು ಸ್ಟಾರ್ಟಿಂಗಲ್ಲಿ. ಲೈಕ್ ನಾನು ಸ್ಟಾರ್ಟಿಂಗಲ್ಲಿ ಈಗ ಹುಕ್ ಕ್ರಿಯೇಟ್ ಮಾಡಿದ್ನಲ್ಲ, ಲೈಕ್ ಅಂದ್ಕೊಳ್ಳಿ ನಿಮಗೆ. ಸೊ ಗೈಸ್, ನಾನು ಇವತ್ತು 5 ಟ್ರಿಕ್ ನಿಮಗೆ ಕೊಡ್ತಾ ಇದ್ದೀನಿ, ಬಟ್ 5ನೇ ಟ್ರಿಕ್ ಏನಿದೆ ಅದು ತುಂಬ ಬಂದುಬಿಟ್ಟು ಇಂಪಾರ್ಟೆಂಟ್ ಟ್ರಿಕ್ಕು. ಸೊ ಯಾರಿಗೂ ಗೊತ್ತಿರಲ್ಲ, 90% ಯೂಟ್ಯೂಬರ್ಸ್ಗೆ ಗೊತ್ತಿರಲ್ಲ ಅನ್ನೋದು ಒಂದು ಹುಕ್ಕು. ಇದು ನಾವು ಹುಕ್ ಕ್ರಿಯೇಟ್ ಮಾಡೋದು, ಆಗ ಏನಾಗುತ್ತೆ, ಆಡಿಯನ್ಸ್ ಎಂಗೇಜ್ ಆಗುತ್ತೆ, ನಿಲ್ಲುತ್ತೆ ವೀಡಿಯೋದಲ್ಲಿ. ಆ 5ನೇ ಟಿಪ್ಸ್ ಏನಿರ್ಬೋದು ಅಂತ ನೋಡೋದಕ್ಕಾದರೂ ನಿಮ್ಮ ಆಡಿಯನ್ಸ್ ಏನು ಮಾಡ್ತಾರೆ, ಸ್ಟಾಪ್ ಆಗ್ತಾರೆ. ಇದನ್ನೇ ಬಂದುಬಿಟ್ಟು ನಾವು ವೀಡಿಯೋದಲ್ಲಿ ಹುಕ್ ಕ್ರಿಯೇಟ್ ಮಾಡೋದು. ಓಕೆನಾ? ಸೊ ಸೆಕೆಂಡ್ನೇದು ಮೇಯ್ನಾಗಿ ನೀವೇನು ಮಾಡಬೇಕು, ಹುಕ್ ಕ್ರಿಯೇಟ್ ಮಾಡಬೇಕು. ಓಕೆನಾ? ಆಡಿಯನ್ಸು ನಿಮ್ಮ ವೀಡಿಯೋದಲ್ಲಿ ನೋಡಬೇಕಂದ್ರೆ ಹುಕ್ ಕ್ರಿಯೇಟ್ ಮಾಡಿ. ಈಗ ಸ್ಟಾರ್ಟಿಂಗಲ್ಲೇ ನೀವು ಆ ಥರ ವೀಡಿಯೋಸ್ ಎಲ್ಲದು ಪಿಕ್ ಮಾಡಿದರೆ, ಈಗ ಈ ಥರ ಹುಕ್ ಕ್ರಿಯೇಟ್ ಎಲ್ಲ ಮಾಡಿ ವೀಡಿಯೋಸ್ಗಳನ್ನೆಲ್ಲ ಮಾಡಿದರೆ ಆಗ ಬಂದುಬಿಟ್ಟು ನಿಮಗೆ ಜಾಸ್ತಿ ಎಂಗೇಜ್ಮೆಂಟ್ ಸಿಗುತ್ತೆ. ಜಾಸ್ತಿ ಎಂಗೇಜ್ಮೆಂಟ್ ಸಿಕ್ಕಿದ್ರೆ ರೀಚ್ ಕೂಡ ಜಾಸ್ತಿ ಆಗುತ್ತೆ. ಓಕೆನಾ? ರೀಚ್ ಜಾಸ್ತಿ ಆದರೆ ಆಗ ಏನಾಗುತ್ತೆ, ಯೂಟ್ಯೂಬ್ ಅಲ್ಗೋರಿಥಮ್ಗೆ ಒಂದು ಮೆಸೇಜ್ ಹೋಗುತ್ತೆ. ಓಕೆನಾ? ಒಂದು ಹೊಸ ಚಾನಲ್ ಓಪನ್ ಆಗಿದೆ, ಅದರಲ್ಲಿ ಬಂದುಬಿಟ್ಟು ಎಂಗೇಜ್ಮೆಂಟ್ ಜಾಸ್ತಿ ಇದೆ ಆ್ಯಂಡ್ ವಿಡಿಯೋ ಕೂಡ ಚೆನ್ನಾಗಿ ಓಡ್ತಾ ಇದೆ ಅಂತ. ಆಗ ಯೂಟ್ಯೂಬ್ ಏನು ಮಾಡುತ್ತೆ, ಆ ವಿಡಿಯೋನ ಇನ್ನೂ ಪುಷ್ ಮಾಡುತ್ತೆ. ಓಕೆನಾ? ಇನ್ನೂ ಜಾಸ್ತಿ ರೆಕಮೆಂಡ್ ಮಾಡುತ್ತೆ. ಬೇರೆ ಏನು ಆಡಿಯನ್ಸ್ ಇರ್ತಾರೆ ಅವ್ರ ಹತ್ರ ಇನ್ನೂ ಜಾಸ್ತಿ ರಿಕಮೆಂಡ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ವಿಡಿಯೋ ಬಂದುಬಿಟ್ಟು ವೈರಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಈಗ ಕೆಲವೊಬ್ರು ಬಂದುಬಿಟ್ಟು ಒಂದೊಂದು ವೀಡಿಯೋದಲ್ಲಿ 4,000 ಬಂದುಬಿಟ್ಟು, ಈಗ ಯಾರ್ದೆಲ್ಲ ಚಾನಲ್ ಮಾನಿಟೈಸೇಷನ್ ಆಗಿದೆ ಅವ್ರ ಹತ್ರ ಮಾತಾಡಿ ಕೇಳಿ ನೋಡಿ, ಆಲ್ಮೋಸ್ಟ್ ಎಲ್ಲರದು ಯಾವುದಾದ್ರೂ ವೀಡಿಯೋ ವೈರಲ್ ಆಗಿ ಅದರಿಂದ 4,000 ಇಲ್ಲ 3,000 ವಾಚ್ ಟೈಮ್ ಅವ್ರು ಸಿಕ್ಕಿ ಆಗೋಗಿ ಅವ್ರದ್ದು ಸಬ್ಸ್ಕ್ರೈಬರ್ಸ್ ಸಿಕ್ಕಿದೆ, ಆ್ಯಂಡ್ ಅದರಿಂದ ಅವ್ರದ್ದು ಏನಾಗಿದೆ, ವಾಚ್ ಟೈಮು ಕಂಪ್ಲೀಟ್ ಆಗಿದೆ. ಸೊ ನೀವೇನು ಮಾಡಬೇಕು, ಆ ಥರ ನೀವು ಟ್ರೈ ಮಾಡಬೇಕು. ಓಕೆನಾ? ಸೊ ಇದಾಯಿತು ನಮ್ಮದು 3ನೇದು ಹುಕ್ ಕ್ರಿಯೇಟ್ ಮಾಡೋದು. ಅದಾದಮೇಲೆ ನಮ್ಮದು 4ನೇದು ಏನಂತಂದ್ರಪ್ಪ, VFF ಫಾರ್ಮುಲಾ ಅಂತ ನಾನು ಹೇಳಿದ್ನಲ್ಲ. VFF ಫಾರ್ಮುಲಾ ಅಂದರೆ ಲೈಕ್ ವೈರಲ್ ವೀಡಿಯೋ ಫಾರ್ಮುಲಾ. ಓಕೆನಾ? ವೀಡಿಯೋ ವೈರಲ್ಲಿ ಇಲ್ಲ, ನೀವು ಯಾವ ಥರ ಆದರೂ ಬೇಕಾದರೂ ತಿಳ್ಕೊಬೋದು. ಲೈಕ್ ವೈರಲ್ ವೀಡಿಯೋ ಫಾರ್ಮುಲಾ ಅಂತಲೇ ಹೇಳ್ಬೋದು. ಈಗ ಒಂದು ವೀಡಿಯೋ ನೀವೇನಾದರೂ ಮಾಡ್ತಾಯಿದ್ರೆ, ಓಕೆನಾ, ಈಗ ನೀವು ವೀಡಿಯೋ ಏನಾದರೂ ಒಂದು ಮಾಡ್ತಾಯಿದ್ರೆ ಅದರದ್ದು ಈಗ ಲಾಂಗ್ ವೀಡಿಯೋ ಏನಾದರೂ ಮಾಡಿದ್ದೀರಾ ಅಂದ್ಕೊಳ್ಳಿ, ಒಂದು ಲಾಂಗ್ ಕ್ರಿಯೇಟರ್ ಅಂದ್ಕೊಳ್ಳಿ, ಬಟ್ ಅದರಲ್ಲಿ ನಿಮಗೆ ರೀಚ್ ಸಿಗ್ತಿಲ್ಲ.
ಓಕೆನಾ. ವ್ಯೂಸ್ ಜಾಸ್ತಿ ಏನಾದರೂ ಬರ್ತಾ ಇಲ್ಲ ಅಂದರೆ ನೀವು ಏನು ಮಾಡಬೇಕು, VFF ಫಾರ್ಮುಲಾ ಅಂದರೆ ಲೈಕ್ ಈಗ ಯಾರೆಲ್ಲ ಲಾಂಗ್ ಕ್ರಿಯೇಟರ್ಸ್ ಇದ್ದೀರಾ, ಲಾಂಗ್ ವೀಡಿಯೋಸ್ ಮಾಡ್ತಿದ್ದೀರಾ, ಬಟ್ ಅವ್ರಿಗೆ ಲಾಂಗ್ ವೀಡಿಯೋಸಲ್ಲಿ ವ್ಯೂಸ್ ಏನಾದರೂ ಸಿಗ್ತಾ ಇಲ್ಲ ಅಂದರೆ ಈಗ ನೀವು ಲಾಂಗ್ ವೀಡಿಯೋ ಏನು ಮಾಡಿದ್ದೀರಾ ಅದರದ್ದೇ 4-5 ಶಾರ್ಟ್ ಮಾಡಿ. ಓಕೆನಾ. ಈಗ ಲಾಂಗ್ ವೀಡಿಯೋ ಮಾಡಿದ್ದೀರಾ ಅಂದರೆ ಅದರದ್ದೇ 4-5 ಶಾರ್ಟ್ ಮಾಡಿದರೆ ನಿಮ್ದು ಏನಾಗುತ್ತೆ, ಶಾರ್ಟಲ್ಲಿ ವೀಡಿಯೋ ವೈರಲ್ ಆಗೋ ಚಾನ್ಸಸ್ಸು ನಿಮ್ಮದು 100% ಏನಿರುತ್ತೆ, ಜಾಸ್ತಿ ಇರುತ್ತೆ. ಈಗ ಶಾರ್ಟ್ ಕ್ರಿಯೇಟರ್ಸ್ ಏನಿದ್ದಾರೆ ಅವ್ರದ್ದು ವೀಡಿಯೋ ಬಂದುಬಿಟ್ಟು ರೀಚ್ ಜಾಸ್ತಿ ಇದೆ. ಈಗಂತೂ ಒಂದು ಅಪ್ಡೇಟ್ ಬಂದುಬಿಟ್ಟು ಅದಕ್ಕಿಂತ ರೀಚ್ ಜಾಸ್ತಿ ಆಗಿದೆ. ಓಕೆನಾ. ಸೊ ಈ ಫಾರ್ಮುಲಾನ ಬಂದುಬಿಟ್ಟು ನೀವು ಅಪ್ಲೈ ಮಾಡಬೇಕು. ಸೊ ಅಪ್ಲೈ ಮಾಡಿದರೆ ನಿಮ್ದು ಏನಾಗುತ್ತೆ, 100% ರೀಚ್ ಹೋಗುತ್ತೆ. ಲಾಂಗ್ ಕ್ರಿಯೇಟರ್ಸ್ ಯಾರೆಲ್ಲ ಇದ್ದೀರಾ, ಸೊ ಲಾಂಗ್ ಕ್ರಿಯೇಟರ್ಸ್ ಅವ್ರು ಬಂದುಬಿಟ್ಟು ಶಾರ್ಟ್ಸ್ಗಳು ಮಾಡಿ ಹಾಕಿ. ಓಕೆನಾ. ಅದೇ ವೀಡಿಯೋದು 4-5 ಶಾರ್ಟ್ ಮಾಡಿ ಹಾಕಿ ನೀವು ಈ ಥರ ಮಾಡ್ಬೋದು. ಎಡಿಟಿಂಗಲ್ಲಿ ಈಸಿಲಿ ನೀವು ಮಾಡ್ಬೋದು, ನಿಮಗೆ ಮಾಡ್ಬೋದು, ಎಡಿಟಿಂಗಲ್ಲಿ ಈಸಿಲಿ ನೀವು ಮಾಡ್ಬೋದು. ಓಕೆನಾ ಗೈಸ್. ಅದಾದಮೇಲೆ ನಮ್ಮದು ಲಾಸ್ಟ್ನೇದು ಬಂದುಬಿಟ್ಟು ಏನಂದರೆ ನಿಮಗೆ ನೀವೇ ಪ್ರಾಮಿಸ್ ಮಾಡ್ಕೋಬೇಕು. ಏನಂತ ಪ್ರಾಮಿಸ್ ಮಾಡ್ಕೋಬೇಕು, ನಾನು 1 ತಿಂಗಳಲ್ಲಿ ನಂದು 30 ಲಾಂಗ್ ವೀಡಿಯೋಸ್ ಬರಲೇಬೇಕು. 30 ಲಾಂಗ್ ವೀಡಿಯೋಸ್ ಜೊತೆ ಡೈಲಿ 1 ವೀಡಿಯೋ ಜೊತೆ 2 ಶಾರ್ಟ್ ಏನಿದೆ ಅದು ಅಪ್ಲೋಡ್ ಮಾಡಲೇಬೇಕು. ನಿಮಗೆ ನೀವು ಪ್ರಾಮಿಸ್ ಮಾಡಿಕೊಂಡ್ರೆ ನಿಮ್ಮದು 100% ಏನಾಗುತ್ತೆ, ನಿಮ್ಮದು 1 ತಿಂಗಳಲ್ಲಿ 10,000 ಸಬ್ಸ್ಕ್ರೈಬರ್ಸ್ ಏನಿದೆ ಗೈನ್ ಆಗಿಬಿಡ್ತಾರೆ. ಓಕೆನಾ, ಈಸಿಲಿ. ಬಟ್ ಇದಕ್ಕೆ ನಿಮಗೆ ಏನು ಮಾಡಬೇಕು, ಇದಕ್ಕೆ ನೀವು ಬಂದುಬಿಟ್ಟು ಡೈಲಿ 30 ಶಾರ್ಟ್ಸ್, ಡೈಲಿ ಅಂದರೆ ಡೈಲಿ 30 ಶಾರ್ಟ್ಸ್ ಅಲ್ಲ, ಸಾರಿ, ಡೈಲಿ ಏನು 1 ತಿಂಗಳಲ್ಲಿ ಏನಿದೆ 30 ಲಾಂಗ್ ವೀಡಿಯೋಸ್ ನಿಮ್ಮದು ಬರಬೇಕು. ಅದ್ರ ಜೊತೆಗೆ ಡೈಲಿ ನಿಮ್ಮದು 2 ಶಾರ್ಟ್ ವೀಡಿಯೋ ಬರಲೇಬೇಕು. ನಿಮಗೆ ನೀವು ಪ್ರಾಮಿಸ್ ಮಾಡ್ಕೊಳ್ಳಿ, ಏನು ನಿಮ್ಮದು ಇರಬೇಕು, ನಾನು ಮಾಡಲೇಬೇಕಂತ ನಿಮ್ಮ ಮನಸ್ಸಲ್ಲಿ ಏನಿದೆ ಅದು ಛಲ ಇರಲೇಬೇಕು. ನೀವು ಇದ್ರೇ ನೀವು ಗೆಲ್ಲಕ್ಕೆ ಸಾಧ್ಯ ಆಗೋದು. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತೂ ನಿಮ್ಮ ಮನಸ್ಸಲ್ಲಿ ಏನಾದರೂ ಡೌಟ್ಸು, ಮೈಂಡಲ್ಲಿ ಏನಾದರೂ ಕ್ವಶನ್ಸ್ ಇದ್ದರೆ ನನಗೆ ಕಮೆಂಟಲ್ಲಿ ಕೇಳಿ, ನಾನು ಹೇಳ್ಕೊಡ್ತೀನಿ. ಆ್ಯಂಡ್ ಇನ್ನೊಂದು ಲಾಸ್ಟ್ ಟಿಪ್ ನಾನು ನಿಮಗೆ ಹೇಳಿಬಿಡ್ತೀನಿ. ನಿಮ್ಮ ಆಡಿಯನ್ಸ್ ಜೊತೆ ನೀವು ಎಂಗೇಜ್ ಆಗಿರಬೇಕಂದ್ರೆ ಅವ್ರು ಕಮೆಂಟ್ಸ್ ಏನಾದರೂ ಮಾಡಿದರೆ ಅದನ್ನಲ್ಲಿ ರಿಪ್ಲೈ ಮಾಡಿ. ಓಕೆನಾ. ಇದರಿಂದ ಏನಾಗುತ್ತೆ, ಬಿಲ್ಡ್ ಜಾಸ್ತಿ ಆಗುತ್ತೆ, ಟ್ರಸ್ಟ್ ಬಿಲ್ಡ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಏನು ಕಮ್ಯುನಿಕೇಷನ್ ಏನಿರುತ್ತೆ ನಿಮ್ಮ ಮಧ್ಯದಲ್ಲಿ ಅದೂ ಕೂಡ ಇರುತ್ತೆ. ಓಕೆನಾ. ಏನು ಮಾಡಬೇಕು, ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡಬೇಕು. ಅದ್ರ ಜೊತೆಗೆ ಏನಾದರೂ ಒಂದು ಕಮೆಂಟ್ ಪಿನ್ ಮಾಡಿಬಿಡಿ. ಕ್ವಶನ್ ಟೈಪ್ ಏನಾದರೂ ಕೇಳಿಬಿಟ್ಟು ಕಮೆಂಟ್ನ ಪಿನ್ ಮಾಡಿ. ಇದರಿಂದನೂ ನಿಮಗೆ ರಿಪ್ಲೈಸ್ ಬಂದುಬಿಟ್ಟು ಸಿಗುತ್ತೆ. ನೀವಾಗ ಬಂದುಬಿಟ್ಟು ಆಡಿಯನ್ಸ್ಗಳಿಗೆ ರಿಪ್ಲೈ ಮಾಡ್ಬೋದು. ಓಕೆನಾ ಗೈಸ್. ಓಕೆ ಗೈಸ್, ಈಗ ವೀಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.